ನಾನುವೆ. ನಂದು ಕೂಡ ಬಹಳ ಏಳು ಬೀಳುಗಳ ಜೀವನ. ಹಾಗಾಗಿ ನಾನು ಕಷ್ಟಪಡ್ತಾ ಇದ್ದ ದಿನಗಳನ್ನು ನೋಡಿದ್ರು. ನನ್ನ ಹೆಂಡತಿ ಅದಕ್ಕೆ ಧೈರ್ಯ ತುಂಬಿಕೊಂಡು ನನ್ನ ಜೊತೆ ನಿಂತಿದ್ದು ನೋಡಿದ್ರು. ಹಾಗಾಗಿ ನನ್ನ ಹೆಂಡತಿ ಕಂಡ್ರು ಕೂಡ ಅವ್ರಿಗೆ ತುಂಬಾ ಇದು, ನಿನ್ನ ಗಂಡನ ಜೊತೆ ಧೈರ್ಯವಾಗಿದೆಯವ, ಹಾಗೆ ಇರೋ ಧೈರ್ಯವಾಗಿರು, ನಿನ್ ಗಂಡಂಗೆ ಒಳ್ಳೆ ಕಾಲ ಬರುತ್ತೆ ಅಂತ ಹೇಳಿ ನನ್ನ ಹೆಂಡತಿಗೂ ಧೈರ್ಯ ತುಂಬಿಕೊಂಡಿದ್ರು. ನನ್ನ ಹೆಂಡತಿ ಕ್ಯಾನ್ಸರ್ ಇಂದ ಸತ್ತಾಗ ತುಂಬಾ ನೋವು ಪಟ್ಟವ್ರು ಅವರೇನೆ. ಸರ್, ತಾವು ಕೂಡ ಹೇಳ್ತಿದ್ರಿ ಒಂದು 55 ವರ್ಷದಿಂದ ದೇವೇಗೌಡರ ಜೊತೆಗೆ ರಾಜಕಾರಣವನ್ನ ಮಾಡ್ಕೊಂಡು ಬಂದಂತವ್ರು ತಾವು. ಹೀಗೆ ನೀವು ಬ್ಯುಸಿ ಇದ್ದಾಗ ತಮ್ಮ ಮನೆಯವರಿಗೆಲ್ಲ ಫೋನ್ ಮಾಡಿ ಮಾತಾಡೋದಾಗಿರಬಹುದು, ಅವರಿಗೆ ಧೈರ್ಯ ತುಂಬೋದಾಗಿರಬಹುದು, ಸಿಚುವೇಶನ್ಸ್ ಬಗ್ಗೆ ಮಾತಾಡೋದಾಗಿರಬಹುದು, ಅದೆಲ್ಲ ನಡೀತಾ ಇತ್ತಾ ಚೆನ್ನಮ್ಮ ಅವ್ರ ಕಡೆಯಿಂದ? ಖಂಡಿತ ನಡೀತಾ ಇತ್ತು. ನನ್ನ ಹೆಂಡತಿ ಜೊತೆ ಮಾತಾಡೋರು. ಕೆಲವು ಸಂದರ್ಭದಲ್ಲಿ ಈ ಅಕೇಶನ್ ಇಲ್ಲದೆ ಇದ್ರು ಕೂಡ ಮನೆಗೆ ಈ ಕಡೆ ರಾಜನಗರದಲ್ಲಿ ಅವರ ತಂಗಿ ಮನೆ ಇತ್ತು. ಚೆನ್ನಮ್ಮನವ್ರ ತಂಗಿ ಮನೆ ನಮ್ಮ ರಾಜಾಜಿನಗರದಲ್ಲೇ ಇತ್ತು. ಅಲ್ಲಿಗೆ ಬಂದಾಗ ಕತ್ತೂರ್ ಮನೆಗೆ ಹೋಗ್ಬರೋಣ ಅಂತ ಬರೋರು. ಆಮೇಲೆ ಸರ್, ಇನ್ನೊಂದು ವಿಚಾರ, ಮುಖ್ಯಮಂತ್ರಿ ಆಗಿದ್ದಂತಹ ದೇವೇಗೌಡರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿ ಪ್ರಧಾನಮಂತ್ರಿ ಆಗುವಂತ ಅವಕಾಶ ಏನು ಸಿಕ್ತಲ್ಲ, ಆ ಟೈಮ್ನಲ್ಲಿ ಅವರಿಗೆ ಇದು ಆಸೆ ಇತ್ತಾ ಹೋಗುವಂತ ಬಗ್ಗೆ? ಇಲ್ಲ, ಅದು ಹೇಳಲೇಬೇಕು. ದೇವೇಗೌಡರು ಕರ್ನಾಟಕ ಬಿಟ್ಟು ಹೋಗಬಾರ್ದು ಅನ್ನೋದು ಅವರ ಅಪೇಕ್ಷೆ ಆಗಿತ್ತು. ನೀವು ಪ್ರಧಾನಮಂತ್ರಿ ಪಟ್ಟ ಒಪ್ಕೋಬೇಡಿ ಅಂತ ಹಠ ಮಾಡಿದವರು ಚೆನ್ನಮ್ಮನವರೇ. ಪ್ರಧಾನಮಂತ್ರಿ ಬೇಡ ಅಂತ ಹೇಳ್ಬಿಟ್ರು. ನಮಗೆ ಯಾಕೆ ಡೆಲ್ಲಿ ರಾಜಕಾರಣ ಬೇಡ, ನೀವು ಇಲ್ಲೇ ಇರಿ, ಮುಖ್ಯಮಂತ್ರಿ ಆಗೇ ಇದ್ಬಿಡಿ, ಅದು ನಮಗೆ ಆ ಪ್ರಧಾನಮಂತ್ರಿ ಪಟ್ಟನೂ ಬೇಡ, ದೊಡ್ಡ ಇದು ಬೇಡ, ನೀವು ಹೋಗ್ಲೇಬೇಡಿ ಅಂತ ಹಠ ಮಾಡಿದವರು ದೇವೇಗೌಡರಿಗೆ ಚೆನ್ನಮ್ಮನವರೇ. ಸರ್, ಯಾರು ಹೆಂಡತಿ ಹೇಳಕ್ ಸಾಧ್ಯ ಸರ್ ಹಿಂಗೆಲ್ಲ? ಅಯ್ಯೋ ರಾಮ, ನಾವು ಅವ್ರನ್ನ ಬಹಳ ಹಠ ಮಾಡಿದ್ರು. ದೇವೇಗೌಡರಿಗೆ ಹೋಗ್ಲೇಬೇಡಿ, ಒಪ್ಕೊಳ್ಳೇಬೇಡಿ ಪ್ರಧಾನಮಂತ್ರಿ ಸ್ಥಾನ ಅಂತ ಹೇಳಿ ಹಠ ಮಾಡಿದವರು ಅವರೇನೆ. ಆದ್ರೆ ನೀವು ನೋಡಿ ಒಂದು ಫೋಟೋನ, ತಮಾಷೆ ಇದೆ, ಆ ಫೋಟೋ ನೋಡ್ಬೇಕು. ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಫ್ರಂಟ್ ರೋ ನಲ್ಲಿ ಸೋನಿಯಾ ಗಾಂಧಿ ಪಕ್ಕ ಚೆನ್ನಮ್ಮನವ್ರು ಕೂತಿದ್ದಾರೆ. ಆ ಫೋಟೋ ನೋಡಿ, ಅದ್ರೊಳಗಡೆ ಅವ್ರ ಮುಖದಲ್ಲಿ ಸಂತೋಷ ಸಂಭ್ರಮ ಇಲ್ಲ. ಎಲ್ಲೋ ಒಂದ್ ಕಡೆನಲ್ಲಿ ಬಲವಂತವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಂಗಿದೆ. ಅವ್ರಿಗೆ ಆ ಪ್ರಧಾನಮಂತ್ರಿ ಗಂಡ ಆಗ್ತಾ ಇದ್ದಾನೆ ಸಂಭ್ರಮಕ್ಕಿಂತ ಇದು ಯಾಕೆ ಬೇಕಿತ್ತಪ್ಪ, ಇವ್ರಿಗೆ ಎಲ್ಲೂ ತರ ಮನಸ್ಸಲ್ಲಿ ಇತ್ತು ಅನ್ಸುತ್ತೆ ಆ ಫೋಟೋ ಮುಖ ನೋಡಿದ್ರೆ. ಓಕೆ, ಆ ಸಿಚುವೇಶನ್ ದೇವೇಗೌಡರು ಹೆಂಗೆ ನಿಭಾಯಿಸಿದ್ರು ಸರ್? ಅವಾಗ ಹೆಂಗ್ ಒಪ್ಸಿದ್ರು ಚೆನ್ನಮ್ಮ ಅವರನ್ನ? ಒಪ್ಸೋದು ಅಂದ್ರೆ ದೇವೇಗೌಡರಿಗೆ ಇಷ್ಟ ಇತ್ತಿಲ್ಲ ಅದು. ಆದ್ರೂ ಜ್ಯೋತಿ ಬಸ್ಸು, ಆಮೇಲೆ ಎಲ್ಲ ಜ್ಯೋತಿ ಬಸ್ಸು, ಮತ್ತೆ ಅವ್ರದೇ ಜಾಸ್ತಿ ಒತ್ತಡ. CPIM ಪಕ್ಷ ತುಂಬಾ ಒತ್ತಡ ಹಾಕ್ತದೆ ದೇವೇಗೌಡರ ಮೇಲೆ. ಆ ದಿನಗಳಲ್ಲಿ ಲಲ್ಲೂ ಪ್ರಸಾದ್ ಯಾದವ್, ಆಮೇಲೆ ಹರಿಕಿಶನ್ ಸಿಂಗ್ ಸುರ್ಜಿತ್ತು, ಜ್ಯೋತಿ ಬಸ್ಸು, ಅವರುಗಳು ತುಂಬಾ ಹಠ ಮಾಡಿ ದೇವೇಗೌಡರಿಗೆ ಬಲವಂತವಾಗಿ ಕಟ್ಟಿದ್ರು ಆ ಹುದ್ದೆನ. ಹಾಗಾಗಿ ಆ ದಿನಗಳಲ್ಲಿ ದೇವೇಗೌಡರು ಸ್ವಲ್ಪ ಎಡಪಂಥೀಯ ಪಕ್ಷಗಳ ಜೊತೆ ಹೆಚ್ಚು ಒಡನಾಟ ಇಟ್ಕೊಂಡು ಆತ್ಮೀಯತೆ ಇಟ್ಕೊಂಡಾದ್ರಿಂದ ದೇವೇಗೌಡರು ಅಲ್ಲಿಗೆ ಕಟ್ಟು ಬೀಳ್ಬೇಕಾಗಿ ಬಂತು. ಈಗ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ತಿದ್ರು ಗೌಡ್ರ ತರ ಇರಪ್ಪ, ಗೌಡ್ರ ತರ ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ. ಬಟ್ ದೇವೇಗೌಡರಿಗೆ ಏನ್ ಸಜೆಷನ್ ಕೊಡ್ತಿದ್ರು ಚೆನ್ನಮ್ಮ ಅವರು? ಗೌರಿಗೆ ಎಲ್ರು ಕೂಡ ಸಜೆಷನ್ ಕೊಡಕ್ ಹೋಗ್ತಿರ್ಲಿಲ್ಲ. ಯಾಕೆಂತಂದ್ರೆ ಆ ದೇವೇಗೌಡರಿಗೆ ಸಜೆಷನ್ ಕೊಡಕ್ಕೆ ಅಷ್ಟು ಅವರು ನಾನೇನಪ್ಪ ಹಳ್ಳಿ ಹೆಣ್ಮಗಳು ದೊಡ್ಡ ರಾಜಕಾರಣ ಮಾಡ್ತಿದ್ದಾರೆ, ಅವ್ರಿಗೆ ಗೊತ್ತಿದೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟು, ಅವ್ರು ಮಾಡೋದಕ್ಕೆ ನಾನು ಒಪ್ಪಿಗೆ ಕಣಪ್ಪ, ನಂದೇನಿಲ್ಲ, ನಂದು ಅವ್ರು ಒಳ್ಳೇದಾಗಬೇಕಷ್ಟೇ. ಅವ್ರು ಏನಾರ ತೀರ್ಮಾನ ಮಾಡ್ಲಿ, ಒಟ್ಟಲ್ಲಿ ನನ್ನ ಗಂಡನಿಗೆ ಒಳ್ಳೇದಾದ್ರೆ ಸಾಕಪ್ಪ, ಇಷ್ಟೇ. ಒಬ್ರು ಹಳ್ಳಿ ಹೆಣ್ಮಗಳೇನು ಬಯಸ್ಬೋದು, ನನ್ನ ಗಂಡನಿಗೆ ಒಳ್ಳೇದಾಗಬೇಕಪ್ಪ, ಅಷ್ಟೇ. ಪುಣ್ಯಕ್ಷೇತ್ರಗಳಿಗೆಲ್ಲ ಒಟ್ಟೊಟ್ಟಿಗೆ ಹೋಗ್ತಾ ಇದ್ರು ಅಂತ ಅನ್ಸುತ್ತೆ ಸರ್. ಸುಮಾರು ಅದೇ ಹೇಳಿದ್ನಲ್ಲ, ದೇವೇಗೌಡರು ಪರಮ ದೈವ ಭಕ್ತರು, ಹೌದು, ಅಷ್ಟೇ ದೈವ ಭಕ್ತರು ಇವರು ಕೂಡ. ಹಾಗಾಗಿ
ಈ ಟೆಂಪಲ್ ರನ್ ಅಂತ ಈಗ ನಾವು ರಾಜಕಾರಣಿಗಳಿಗೆ ಹೇಳ್ತೀವಿ. ಆದ್ರೆ ದೇವೇಗೌಡರಿಗೆ ಟೆಂಪಲ್ ರನ್ ಅನ್ನೋದು ಅದು ಒಂದು ದೈನಂದಿನ ಪ್ರಕ್ರಿಯೆ. ಬೆಳಗ್ಗೆ ಎದ್ರೆ ದೇವ್ರ ನಮಸ್ಕಾರ ಮಾಡ್ಬೇಕು, ಊದಿನ ಕಡ್ಡಿ ಹಚ್ಚಬೇಕು, ಅನ್ನೋ ಒಳ್ಳೇದಾಗ್ಲಪ್ಪ ಅಂತ ಕೇಳ್ಕೋಬೇಕು ಅನ್ನೋ ತರದಿದೆಯಲ್ಲ, ಅಂತ ಒಂದು ದೈನಂದಿನ ಪ್ರಕ್ರಿಯೆ ಅವ್ರ ಟೆಂಪಲ್ ರನ್ನು. ಅವ್ರು ಎಲ್ಲೋದ್ರು ಹಾಗೆ ಒಟ್ಟಿಗೆನೆ ಹೋಗ್ತಾ ಇದ್ರು. ಮನೆಗಳು ನಾನು ಹೇಳಿದ್ನಲ್ಲ, ಅವ್ರ ಮನೆ ಹಬ್ಬ ಅಂದ್ರೆ ಗಂಡ ಹೆಂಡತಿ ಒಟ್ಟಿಗೆ ಊಟ ಮಾಡ್ಬೇಕು, ಪೂಜೆ ಪುನಸ್ಕಾರ. ಆಮೇಲೆ ಗಂಡನಿಗೆ ಇವತ್ತು ನೀವು ಉಪವಾಸ ಇರ್ಬೇಕು, ನಾನು ಪೂಜೆ ಮುಗಿಸುವವರೆಗೆ ನೀವೇನು ತಿನ್ಬಾರ್ದು ಅಂದ್ರೆ ಗೌಡ್ ಹಂಗೆ ಕೇಳೋರು. ಓಕೆ ಸರ್, ಈಗ ದೇವೇಗೌಡರ ರಾಜಕಾರಣದ ಸುಮಾರು ಘಟನೆಗಳನ್ನ ನೋಡಿದ್ದೀವಿ. ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಬಡವರಿಗೆಲ್ಲ ಸಹಾಯ ಮಾಡಿದ್ರು, ಅವ್ರ ಮನೆ ಹತ್ರ ಬಂದಂತವ್ರನ್ನ ಖಾಲಿ ಕೈಯಲ್ಲಿ ಕಳಿಸ್ತಾ ಇರಲಿಲ್ಲ, ಸುಮಾರು ನೋಡಿದೀವಿ. ಕುಮಾರಸ್ವಾಮಿಗೆ ಗುಣ ಬಂದಿರೋದು ಚೆನ್ನಮ್ಮನವರಿಂದಲೇ, ತಾಯಿ ಗುಣ. ನಾವು ಸಾಮಾನ್ಯ ಕುಮಾರಸ್ವಾಮಿ ಬಗ್ಗೆ ಒಂದು ಮಾತನ್ನು ಜನ ಎಲ್ಲ ಹೇಳ್ತಾರೆ, ಮಾತೃ ಹೃದಯ ಕುಮಾರಸ್ವಾಮಿ, ಅಂತಃಕರಣ ಜಾಸ್ತಿ, ಬಡವನ ಕಂಡ ತಕ್ಷಣವೇ ದುಡ್ಡು ಇರುತ್ತೋ ಇರುವೋ ಎಲ್ಲಿಂದ ತರ್ತಾರೋ ಕೊಟ್ಟು ಕಳಿಸ್ತಾರೆ ಅಂತ ಒಂದು ಮಾತಿದೆ ಕುಮಾರಸ್ವಾಮಿ ಬಗ್ಗೆ. ಕುಮಾರಸ್ವಾಮಿಗೆ ಈ ತರದ ಗುಣ ಬಂದಿರೋದಕ್ಕೆ ಕಾರಣ ನನನ್ಸುತ್ತೆ ಅದು ತಾಯಿ ರಕ್ತ ಅನ್ಸುತ್ತೆ. ಅವರು ಹಂಗೇನೆ ಸರ್, ಮನೆ ಹತ್ರ ಯಾರೋ ಕಷ್ಟ ಅಂತ ಹೇಳ್ಕೊಂಡು ಬಂದ್ರೆ ಖಾಲಿ ಕೈಯಲ್ಲಿ ಕಳಿಸ್ತಾ ಇರಲಿಲ್ಲ. ಚೆನ್ನಮ್ಮ ಹೇಳಿದಲ್ಲ, ಮನೆಗ್ ಬಂದವ್ರನ್ನ ವಿಚಾರಿಸ್ಕೊಳ್ಳದೆ ಕಳಿಸ್ತಾನೆ ಇತ್ತಿಲ್ಲ. ಈಗ ಏನೋ ಒಂದು ಧನ ಸಹಾಯ ಆಗಿರಬಹುದು, ಊಟದ ವಿಚಾರ ಆಗಿರಬಹುದು, ಏನೇ ಆಗಿರ್ಲಿ, ಅದು ಯಾವುದೇ ತರದ್ದಾಗಿರ್ಲಿ, ಅದು ಅವರ ರಕ್ತಗತವಾಗಿದ್ದಂತ ಗುಣ ಅದು ನಾ ಕಂಡ ಹಾಗೆ. ಅದೇ ಗುಣ ಸ್ವಲ್ಪ ಕುಮಾರಸ್ವಾಮಿ ಅವ್ರಿಗೂ ಬಂದಿರೋದು. ಹೇಗೆ ಇಚ್ಛೆ ಪಡ್ತಿದ್ರು ಸರ್ ಚೆನ್ನಮ್ಮ ಅವ್ರು? ಅಂದ್ರೆ ಹಳ್ಳಿಲೇ ಇರಬೇಕು, ಹಳ್ಳಿ ಜೀವನನೇ ಬೆಸ್ಟ್, ಅಥವಾ ಬೆಂಗಳೂರು ಹೋಗಿರೋಣ? ಅವ್ರಿಗೆ ಬೆಂಗಳೂರು ಜೀವನಕ್ಕಿಂತ ಹಳ್ಳಿ ಜೀವನನೇ ತುಂಬಾ ಇಷ್ಟ ಆಗಿತ್ತು. ದೇವೇಗೌಡರು PWD ಮಿನಿಸ್ಟರ್ ಆದಾಗ, ದೇವೇಗೌಡರು PWD ಮಿನಿಸ್ಟರ್ ಆಗಿ ಈ ಕ್ರೆಸೆಂಟ್ ರೋಡ್ ಅಲ್ಲಿ ನಂಬರ್ 3 ಕ್ರೆಸೆಂಟ್ ರೋಡ್ ಅಂತ ಹೇಳಿ ಅಲ್ಲಿ ದೇವೇಗೌಡರಿಗೆ ಮಿನಿಸ್ಟರ್ ಕ್ವಾರ್ಟರ್ಸ್ ಕೊಟ್ಟಿದ್ರು, ಸರ್ಕಾರಿ ಬಂಗ್ಲೆ. ಆ ಸರ್ಕಾರಿ ಬಂಗ್ಲೆಯಲ್ಲಿ ಚೆನ್ನಮ್ಮನವರು ಹಳ್ಳಿ ಹೊಸ ಕಟ್ಕೊಂಡ್ಬಂದು ಹಾಲ್ ಕಡಿಯೋ ಕೆಲಸ ಮಾಡ್ತಿದ್ರು. PWD ಮಿನಿಸ್ಟರ್ ದೇವೇಗೌಡರು ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ದೇವೇಗೌಡರು ಸರ್ಕಾರಿ ಬಂಗ್ಲೆ ಹಿಂದ್ಗಡೆ ಹೊಸ ಕಟ್ಟಿದ್ರು. ಅವರಿಗೆ ಗ್ರಾಮೀಣ ಬದುಕನ್ನ ಬಿಟ್ಕೊಡೋ ಮನಸ್ಸೇ ಇಕ್ಕಿಲ್ಲ ಅವ್ರಿಗೆ. ಸರ್, ಇತ್ತೀಚೆಗೆ ಪ್ರಧಾನಿಯವರು ಬಂದಾಗ ಈ ದೇವೇಗೌಡರು ಈ ರಾಗಿ ಮುದ್ದೆ ಬಗ್ಗೆ ಅವರು ಹೊಗಳಿದ್ರು ಪ್ರಧಾನಿಯವರು. ಹಾಗೆ ಊಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾವು ತುಂಬಾ ಹತ್ತಿರದಿಂದ ನೋಡಿರ್ತೀರಿ. ಚೆನ್ನಮ್ಮ ಅವರು ಏನು ದೇವೇಗೌಡರಿಗೆ ಪ್ರಿಯವಾದಂತ ಊಟ ಅಂದ್ರೆ ಅಡಿಗೆ ಮಾಡಿ ಕೊಡ್ತಾ ಇದ್ರು? ಏನೇ ದೇವೇಗೌಡರಿಗೆ ಪ್ರಿಯವಾದ ಊಟ ಅಂದ್ರೆ ಏನು, ಮಾಮೂಲಿ ಇಡೀ ಪ್ರಪಂಚಕ್ಕೆ ಗೊತ್ತವ್ರ ಊಟ ಏನು ಅಂತ ಹೇಳಿ, ರಾಗಿ ಮುದ್ದೆ, ಸೊಪ್ಪಿನ ಸಾರು, ಸೊಪ್ಪಿನ ಪಲ್ಯ, ಹೊಸ ಸೊಪ್ಪಿನ ಪಲ್ಯ. ಹೊಸ ಸೊಪ್ಪಿನ ಪಲ್ಯ ಅಂದ್ರೆ ದೇವೇಗೌಡರು ಹಿಡಿಗಟ್ಲೆ ತಿಂತಾರೆ, ತಿಂತಿದ್ರು. ಈಗ ಸ್ವಲ್ಪ ವಯಸ್ಸಾಗಿದೆ, ಆರೋಗ್ಯ, ಹಿಡಿಗಟ್ಲೆ ಸೊಪ್ಪಿನ ಪಲ್ಯ ತಿನ್ನೋರು. ಅದಕ್ಕೆ ಅವರೆಕಾಳು ಅದೆಲ್ಲ ಹಾಕಿ ಅದು ಸೊಪ್ಪಿನಗಟ್ಲೆ. ಆಮೇಲೆ ಮೊಸರು ತುಂಬಾ ಇಷ್ಟ ದೇವೇಗೌಡರಿಗೆ, ಮೊಸರು ಕುಡಿಯೋರು. ಅದೆಲ್ಲದನ್ನು ಕೂಡ ಗಂಡನಿಗೆ ಏನ್ ಇಷ್ಟ ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡೋರು. ಆಮೇಲೆ ಸುಮಾರು ಜನ ಆಳು ಕಾಳು ಇದ್ದೇ ಇರ್ತಾರೆ ಮನೇಲಿ. ಅವರೇ ಗಂಡನಿಗೆ ಅಡಿಗೆನ ಅವರೇ ಮಾಡ್ತಾ ಇದ್ರು. ಆಮೇಲೆ ಅಡಿಗೆಯವ್ರು ಬಂದ್ರು, ಆದ್ರೆ ಮುಂಚೆ ಹೆಚ್ಚು ದಿನಗಳು ಅವರೇ ಮಾಡಿರೋದು. ಆಮೇಲೆ ಗೌಡ್ರಿಗೆ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಕುರುಕುಲು ತಿಂಡಿ ತಿನ್ನುವ ಅಭ್ಯಾಸ. ಯಾರು ನಮ್ಮಂತವ್ರು ಇರೋ ಯಾರು ಬಂದ್ರೆ ಮಧ್ಯಾಹ್ನ 4 ಗಂಟೆ 5 ಗಂಟೆ ಹೊತ್ತಲ್ಲಿ ಬೋಂಡ, ಅಜ್ಜಿ, ಈ ತರದ್ದು ಕೋಡ್ಬಳೆ, ಈ ಚಕ್ಕಲಿ, ಈ ತರ ತಿನ್ನುವ ಅಭ್ಯಾಸ. ಅದನ್ನ ಗಂಡನಿಗೆ ಇಷ್ಟ ಅಂತ ಮಾಡೋರು. ಆಮೇಲೆ ದೇವೇಗೌಡರಿಗೆ ಹುರಿದ ಕಡಲೆ ಬೀಜ ತುಂಬಾ ಇಷ್ಟ. ಹುರಿದ ಕಡಲೆ ಬೀಜ ಮಾಡಿಟ್ಟಿರೋರು. ನಾನು ಈಗ ಎಷ್ಟು ಹೇಳಿದ್ರು ನಾನು ಅದನ್ನೆಲ್ಲ ವಿವರಿಸಕ್ಕೆ ಆಗಲ್ಲ. ನಾನು ತುಂಬಾ ನನಗೆ ಒಂಥರ ಅದು ಎಷ್ಟೋ ಘಟನೆಗಳು ಅಂತ ನೂರಾರು ಘಟನೆಗಳು ನನ್ನ
ವ್ಯಕ್ತಿ ಒಳಗಡೆ ಇದೆ. ಅವೆಲ್ಲ ನನಗೆ ಈಗ ಒಂಥರ ಹೇಳುವ ಅಲ್ಲ, ನೀವು ಇದೇ ಇಲ್ಲ ನನಗೆ. ನೀವು ಆರಂಭದಲ್ಲಿ ಹೇಳ್ಬಿಟ್ರಿ ನನಗೆ ಎರಡನೇ ತಾಯಿ ಚೆನ್ನಮ್ಮ ಅವರು ಅಂತ. ನಮಗೆ ದುಃಖ ಅರ್ಥ ಆಗುತ್ತೆ ತಮ್ಮ ದುಃಖ. ಸರಿಗ ಏನಂದ್ರೆ ಈ ವಯಸ್ಸಲ್ಲಿ 89 ವರ್ಷ ಚೆನ್ನಮ್ಮ ಅವರಿಗೆ ಈ BP ಶುಗರ್ ಅನ್ನುವಂಥದ್ದು 30 ವರ್ಷಕ್ಕೆ ಶುರುವಾಗ್ಬಿಡುತ್ತೆ. ಬಟ್ ಇಷ್ಟು ವರ್ಷ ಆರೋಗ್ಯವಾಗಿ ಬದುಕಿರುವಂಥದ್ದು ಗ್ರೇಟು. ಸೊ ಅವರ ಈ ಆಹಾರ ಕ್ರಮ ಅದೆಲ್ಲ ಯಾವ ರೀತಿ ಆಗಿತ್ತು ಸರ್? ಬೆಳಿಗ್ಗೆ ಹೇಗೆ ಹೇಳ್ತಾ ಇದ್ರು? ಎಷ್ಟೊತ್ತಿಗೆ ಎದ್ದು ಹೇಳ್ತಾ ಇದ್ರು? ಸಂಪೂರ್ಣವಾಗಿ ಸಾತ್ವಿಕ ಆಹಾರ. ಹಾ, ಹಾಗಾಗಿ ಬೆಳಿಗ್ಗೆ ಕೃಪ್ತವಾದ ತಿಂಡಿ, ಮಧ್ಯಾಹ್ನ ಗಂಡನ ಜೊತೆ ಗಂಡ ಇದ್ರೆ ಗೌಡ್ರ ಜೊತೆಗೆ ಊಟ, ಅದೇ ಮಾಮೂಲಿ ಸೊಪ್ಪಿನ ಸಾರು, ಮುದ್ದೆ, ಒಂದ್ ಸ್ವಲ್ಪ ಅನ್ನ, ಮೊಸರು, ಇಷ್ಟೇ ಕೃಪ್ತವಾಗಿರುವಂತ ಭೋಜನ. ರಾತ್ರಿ ಹೊತ್ತು ಒಂದು ರೊಟ್ಟಿನೋ ಆ ಥರ ರೊಟ್ಟಿ ಜಾಸ್ತಿ ತಿನ್ನೋರು. ರಾತ್ರಿ ಹೊತ್ತು ಸಾಮಾನ್ಯವಾಗಿ ರೊಟ್ಟಿ ಅದು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಆಕೆ ಈ ರೀತಿ ಗಂಡನಿಗೆ ಕಷ್ಟಗಳು ಬರ್ಲಿ ಮತ್ತೊಂದು ಬರ್ಲಿ ಅದೇನೇ ಬಂದ್ರು ಧೈರ್ಯ, ಗೌಡ್ರಿಗೆ ಎಷ್ಟು ಧೈರ್ಯ ಇತ್ತೋ ಆ ಧೈರ್ಯಕ್ಕೆ ಅಷ್ಟೇ ಧೈರ್ಯವಂತೆ ಆ ಹೆಣ್ಮಗಳಿದ್ರು. ಹೊರಗೋದು, ಹಚ್ಕೊಳ್ಳೋದು, ಟೆನ್ಸ್ ಮಾಡ್ಕೊಳ್ಳೋದು ಆ ತರ ಮಾಡ್ಕೊಂಡಿದ್ರೆ BP ಅವೆಲ್ಲ ಏನೋ ಆ ಥರದ್ದೇನು ಇತ್ತಿಲ್ಲ. ದೇವರಲ್ಲಿ ಅಪಾರವಾದ ನಂಬಿಕೆ. ದೇವರಿಗಾನೆ ನಾಳೆ ಒಳ್ಳೇದಾಗುತ್ತೆ, ದೇವರಿಗಾನೆ ನಾಳೆ ಒಳ್ಳೇದಾಗುತ್ತೆ. ಆ ಥರದಲ್ಲಿ ನಂಬ್ಕೊಂಡು ಬಂದಿದ್ರಿಂದಲೇ ಅವರ ಮನಸ್ಥಿತಿ ಒಂದು ರೀತಿ ಚಿತ್ತಪ್ರಜ್ಞ ಥರ ಇತ್ತು. ಈ ಸೊಸೆಯವರ ಜೊತೆಗೆಲ್ಲ ಒಡನಾಟ ಹೇಗಿತ್ತು ಸರ್ ಚೆನ್ನಮ್ಮ ಅವರದ್ದು? ಈಗ ನನಗೆ ಇನ್ನೊಂದ್ಸಲ ಮತ್ತೆ ಬೇಕಾದ್ರೆ ಹೇಳ್ತೀನಪ್ಪ. ಇವಾಗ ನನಗೆ ಮಾತಾಡುವಷ್ಟು ಮಾತಾಡಿದ್ರೆ ಸರ್ ಓಕೆ 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 ನಮ್ಗೆ ಅರ್ಥ ಆಗುತ್ತೆ, ನಿಮ್ ದುಃಖ ಅರ್ಥ ಆಗುತ್ತೆ ಸರ್. ಕೊನೆಯದಾಗಿ ಹೇಗೆ 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 ನೆನಪು ಮಾಡ್ಕೋತೀರಿ ಚೆನ್ನಮ್ಮ ಅವರನ್ನ? ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ಪ್ಲೀಸ್? ನಾನು ಇಷ್ಟೊತ್ತು ತನಕ ಹೇಳಿದ್ರೆ ಸಮೋಪ್ ಮಾಡೋ ಅಗತ್ಯನೇ ಇಲ್ಲ. ಇದೇ ಮಾತಲ್ಲಿ ಹೇಳಿದೆ. ಆಕೆ ನಮ್ಮಂತ, ನಾನು ಹಳ್ಳಿಯವನು, ನಾವೆಲ್ಲ ಬೆಳೆದಿದ್ದ ಹಳ್ಳಿ ಪರಿಸರದಲ್ಲಿ. ನಮ್ ತಾಯಿ 3ನೇ ಕ್ಲಾಸ್ ಓದ್ ಹೆಣ್ಮಗಳು. ನಮ್ ತಂದೆ ಆಗಿನ ಕಾಲದಲ್ಲಿ ಒಂದು ಬಿಸ್ನೆಸ್ ಸ್ಕೂಲ್ ಓದೋರು, ಹೈಸ್ಕೂಲ್ ಮಟ್ಟಕ್ಕೆ ಹೋಗಿ ಬಿಡ್ತೋರು. ನಾವೆಲ್ಲ ಬಿಡ್ತೋರು. ನಾವೆಲ್ಲ ದೇವೇಗೌಡರನ್ನ ಯಾಕೆ ಇಷ್ಟಪಟ್ಕೊಂಡು ನನಗೆ ಮಾರ್ಗದರ್ಶಕರು ಭಾವಿಸ್ಕೊಂಡೆ ಅಂದ್ರೆ ನಮ್ಗೆ ಹಳ್ಳಿ ಜನಕ್ಕೆ ಒಳ್ಳೆ ನಾಯಕ ದೇವೇಗೌಡರು ಅಂತ ಹೇಳಿ. ಅವತ್ತಿನಿಂದ ಗೌಡ್ರನ್ನ ಕಂಡ ಹಾಗೇನೆ ನಾನು ಚೆನ್ನಮ್ಮನವ್ರನ್ನು ನೋಡಿದವನು. ಹಾಗಾಗಿ ನಮ್ಮ ತಂದೆ ತಾಯಿಗಳ ಗುಣಗಳನ್ನ ಅವರಲ್ಲಿ ಕಂಡುಕೊಂಡೆ. ಮುಂದೆ ನಮ್ಗೆ ತಂದೆ ತೀರ್ಕೊಂಡ್ರು, ನಮ್ ತಾಯಿ ತೀರ್ಕೊಂಡ್ರು. ಆಮೇಲೆ ದೇವೇಗೌಡರು, ಚೆನ್ನಮ್ಮನವರು, ಅವರ ಆಶೀರ್ವಾದ, ಅವರ ಪ್ರೀತಿಯಲ್ಲೇ ಬೆಳೆದವನು. ಹಾಗಾಗಿ ಅದಕ್ಕಿಂತ ನಾನು ಮತ್ತದನ್ನ ಬಿಡಿಸಿ ಹೇಳೋಕೆ ಇಷ್ಟಪಡೋದಿಲ್ಲ. ಎಸ್ ಸರ್, ಥ್ಯಾಂಕ್ ಯು ದತ್ತ ಸರ್, ನ್ಯೂಸ್ ಏಟಿನ್ ಜೊತೆ ಮಾತಾಡಿದ್ದಕ್ಕೆ. ಇದು YSV ದತ್ತ ಅವರು ಇಷ್ಟೊತ್ತು ಮಾತನಾಡ್ತಾ ಇದ್ದದನ್ನ ಕೇಳಿಸ್ಕೊಳ್ತಾ ಇದ್ವಿ. ಅವರ ಕುಟುಂಬದ ಜೊತೆಗೆ, ಗೌಡರ ಕುಟುಂಬದ ಜೊತೆಗೆ ಬಹಳ ಆಪ್ತರು, ಅವಿನಾಭಾವ ಸಂಬಂಧವನ್ನ ಹೊಂದಿದ್ದ